ಹಲೋ ಹಾಯ್ ನಮಸ್ಕಾರ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀನಂದಿನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಈ ಕಡೆ ವಿಕ್ರಮ್ ಅವರು ವೇದ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಈ ಕಡೆ ವೇದಾಗೆ ಬೇತಾಳ, ಏನು ಬೇತಾಳ ನೀನು ನನ್ನನ್ನು ಬಿಟ್ಟು ಹೋಗ್ತಾ ಇದೆಯಾ, ನಿನ್ನನ್ನು ಬಿಟ್ಟು ನಾನು ಬದುಕಲ್ಲ ಬೇತಾಳ, ನಿನ್ನನ್ನು ಆ ಹುಚ್ಚಿನ ಜೊತೆ ಕಳ್ಸಲ್ಲ ಬೇತಾಳ, ನಾನು ಏನು ಮಾಡಿದ್ರು ಕೂಡ ನಾನು ನಿನ್ನನ್ನು ಆ ಹುಚ್ಚಿನ ಜೊತೆ ಕಳ್ಸಲ್ಲ, ನೀನು ನಂಬೇಡ ಅಂದರೂ ಆ ಹುಚ್ಚನೇ ನಂಬ್ತೀಯ, ಎಷ್ಟು ಸತಿ ಹೇಳಿದ್ದೀನಿ ನಾನು ನಿನಗೆ ನಂಬೇಡ ಅಂತ, ನಿನ್ನ ಮಾತು ನಾನೆಲ್ಲ ಕೇಳಿದ್ದೀನಲ್ವಾ, ನೀನು ನನ್ನ ಎಷ್ಟೊಂದು ಕೆಟ್ಟವನಿದ್ದಾಗ ನೀನನ್ನು ಒಳ್ಳೆಯವ್ನು ಮಾಡಿಬಿಟ್ಟಿದ್ಯಾ, ಕೋಟೆ ರಾಜನ ಹತ್ರ ಇದ್ದಾಗ ನಾನು ಬಂಡೆ ಗಲ್ ಥರ ಇದ್ದೆ, ಆಮೇಲೆ ನನ್ನ ಕತ್ತಿದೆ ಇದ್ರದ್ದು ಚೂಪಾದ ಕತ್ತಿ ಥರ ಇದೆ, ನೀನು ನನ್ನನ್ನೇ ಇಷ್ಟೊಂದು ಬದಲಿ ಮಾಡಿದ್ಯಾ, ಆದರೆ ಎಲ್ಲರನ್ನೂ ನೀನು ಏನು ಮಾಡ್ತೀಯ, ಎಲ್ಲರನ್ನೂ ಒಳ್ಳೆಯವರು ಅಂತ ನಂಬಿಡ್ತೀಯ, ನಾನು ಹಾಗಲ್ಲ ಬೇತಾಳ, ಎಷ್ಟು ಹೇಳಿದೆ ನಿನಗೆ ಕೇಳೇ ಇಲ್ಲ ನೀನು ಅಂತ ಹೇಳಿಬಿಟ್ಟು, ಏನಾದರೂ ಪರವಾಗಿಲ್ಲ ಬೇತಾಳ, ನಾನು ಆ ಹುಚ್ಚಿನ ಜೊತೆ ನನ್ನನ್ನು ಕಳ್ಸೋದು ಸಾಧ್ಯನೇ ಇಲ್ಲ, ಒಂದು ವೇಳೆ ಆ ಹುಚ್ಚ ನನ್ನನ್ನು ಕರ್ಕೊಂಡು ಹೋದರೆ ನಾನು ಮುಸುರೆ ಬಿಟ್ಬಿಡ್ತೀನಿ ಬೇತಾಳ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಈ ಕಡೆ ಅಲ್ಲೇ ಅವ್ರಿಗೆ ಏನಾಗುತ್ತೆ ಅಂದರೆ ಮಲ್ಕೊಂಡ್ಬಿಡ್ತಾರೆ, ನಿದ್ದೆ ಮಾಡ್ತಾರೆ, ವೇದನ್ ರೂಮಲ್ಲಿ ನಿದ್ದೆ ಮಾಡ್ತಾರೆ. ಈ ಕಡೆ ಎಲ್ಲರೂ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಏನಂದರೆ ಇವರೆಲ್ಲ ಹೇಳ್ತಾ ಇರ್ತಾರೆ, ಏನು ಮಾಡೋದು ಅಳಿಯಂದ್ರೇನೆ ಈ ಕಡೆ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ರಲ್ಲ ಅಂತ ಸತ್ಯಮೂರ್ತಿ ಅವ್ರು ಹೇಳಿದಾಗ, ಮೇಷ್ಟ್ರು ಏನು ಮಾಡೋದು, ಅವನೇ ಹಾಗೆ ಹೇಳಿದಾಗ ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲ, ಅವಳು ನನ್ನ ಮಗಳು, ನಾನು ಏನು ಮಾಡಿದ್ರು ಏನು ಕಾರಣಕ್ಕಾದ್ರೂ ನಾವು ಅವಳನ್ನು ಕಳಿಸಲ್ಲ, ನಾನು ಇಲ್ಲೇ ಇಟ್ಕೊತೀನಿ ಏನಾದ್ರು ಮಾಡಿ ಅಂತ ಹೇಳಿದಾಗ, ಏನು ಮಾಡೋಕ್ಕಾಗಲ್ಲ ಸರ್, ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ. ವಿಷ್ಣು ಅವ್ರು ಹೇಳಿದಾಗ, ಅಯ್ಯೋ ಹೀಗಂತ ಇದೆಯಲ್ಲೋ, ಹಂಗೇನೋ ಆಗಲ್ಲ, ಏನಾದ್ರು ಒಂದು ಮಾಡಬೇಕು, ಪ್ಲ್ಯಾನ್ ಮಾಡೋಣ ಏನಾದ್ರು ಒಂದು ಅಂತ ಹೇಳ್ತಾ ಇರ್ತಾರೆ. ಏನು ಪ್ಲ್ಯಾನ್ ಮಾಡ್ತೀರಾ ಸರ್, ವೇದನೆ ಆ ಥರ ಹೇಳಿದ್ಲಲ್ವಾ, ವೇದನೆ ನಾನು ಏನು ಎಲ್ಲರೂ ಮನೆಯವ್ರು ಎಲ್ಲರನ್ನೂ ಒಪ್ಪಿಸ್ಬಿಟ್ಟು ನಾನು ಬರ್ತೀನಿ, ಫಾರಿನ್ಗೆ ಬರ್ತೀನಿ, ನಾನು ನೆನಪು ಬರಬೇಕು ಅಂತ ಹೇಳಿದ್ಲಲ್ವ, ಈಗ ಒಂದು ವೇಳೆ ನಾವು ಹೋಗಬೇಡ ಅಂತ ಹೇಳಿದ್ರೆ ನಿಮಗೆ ನೆನಪು ಬರೋದು ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೋಸ್ಕರನಾದರೂ ನಾವು ಸುಮ್ಮನೆ ಇರಲೇಬೇಕಾಗುತ್ತೆ, ನಮ್ಮ ಕೈಲಿ ಏನೂ ಇಲ್ಲ ಈ ಸದ್ಯ ಅಂತ ಹೇಳ್ಬಿಟ್ಟು ವಿಷ್ಣು ಅವರು ಹೇಳ್ತಾರೆ. ಮತ್ತು ಈ ಕಡೆ ಅಜ್ಜಿನೂ ಕೂಡ ಹೇಳ್ತಾ ಇರ್ತಾರೆ. ಅಜ್ಜಿ ಅಂದರೆ ಇವರು ಜಯ ಅವರು ಹೇಳ್ತಾರೆ. ಜಯ ಅವರಂದರೆ ಜಯ ಅವರು ಏನು ಮಾಡೋದಪ್ಪ, ಈ ಎಲ್ಲ ಕಷ್ಟದಿಂದ ಯಾರು ಕಾಪಾಡ್ತಾರೋ ನಮ್ಮನ್ನು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಅಜ್ಜಿ ಏನಂತ ಅಂದರೆ, ಏನು ಹಾಗಂದರೆ ಎಲ್ಲನೂ ಎಲ್ಲ ಕಷ್ಟಕ್ಕೂ ಪರಿಹಾರ ಅಂದರೆ ಆ ದೇವರೇ ಕೊಡಬೇಕು ನಮಗೆ, ಆ ದೇವರನ್ನೇ ನಂಬೋಣ, ಎಲ್ಲನೂ ಆ ದೇವರೇ ಸರಿ ಮಾಡ್ತಾನೆ ಅಂತ ಹೇಳ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಕಡೆ ಶೈಲು ಅವರು, ನೀವು ಹೀಗೆ ಮಾತಾಡ್ಕೊಂಡಿರಿ, ಎಲ್ಲನೂ ದೇವರೇ ಸರಿ ಮಾಡ್ತಾನೆ ಅಂತ ಅಂದ್ಕೊಂಡಿರಿ, ವೇದ ಫ್ಲೈಟಲ್ಲಿ ಜುಯಿ ಅಂತ ಹೋಗ್ತಾಳೆ, ನಾವಿಬ್ಬರು ನನ್ನ ಗಂಡ ಮತ್ತು ನಾನು ಇವರೆಲ್ಲ ಹೋದ್ಮೇಲೆ ನಾವೇ ಈ ಮನೆ ಓನರ್ ಆಗ್ಬಿಡ್ತೀವಿ, ಆವಾಗ ಆರಾಮಾಗಿ ನಾವಿಬ್ಬರು ಇಲ್ಲೇ ಮನೆಗೆ ಇದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಶೈಲು ಅವ್ರು ಮಾತಾಡ್ಕೊಂಡಿರ್ತಾರೆ. ಹಾಗೆ ಈ ಕಡೆ ಹೊರಗಡೆಯಿಂದ ಜೋಗ್ತಿ ಅಮ್ಮನ ಸೌಂಡ್ ಕೇಳಿಸುತ್ತೆ. ಅಯ್ಯೋ ಜೋಗ್ತಿ ಅಮ್ಮ ಬಂದರು ಅನ್ಸುತ್ತೆ, ಹೋಗೋಣ ಬನ್ನಿರಿ ಅಂತ ಹೇಳ್ಬಿಟ್ಟು ಇವರು ಹೊರಗಡೆ ಬರ್ತಾರೆ. ಜೋಗ್ತಿ ಅಮ್ಮ ಬರ್ತಾಳೆ. ಹುಟ್ಟಿರೋ ಬಟ್ಟೆ ಮೈಲಿಗೆ ಆಗ್ಬೋದು, ತಟ್ಟಿರೋ ರೊಟ್ಟೆ ಹಳಸ್ಬೋದು, ದೈವಶಕ್ತಿ ಕಟ್ಟಿರೋ ತಾಳಿ ಬಿಚ್ಚೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ. ಅಯ್ಯೋ ಅಮ್ಮ ಒಳ್ಳೆ ಟೈಮಿಗೆ ಬಂದ್ರಿ, ಬನ್ನಿ ಅಮ್ಮ, ಈ ಎಷ್ಟೊಂದು ಸಂಕಷ್ಟನ ನೀವು ಪರಿಹಾರ ಮಾಡ್ತೀರಂತೆ, ದೈವಶಕ್ತಿ ಎಲ್ಲ ನಿಮಗೆ ಗೊತ್ತಿದೆ ಅಲ್ವಾ, ಅದಕ್ಕೊಂದು ಪರಿಹಾರ ಹೇಳಿ ಅಮ್ಮ ಅಂತ ಹೇಳ್ಬಿಟ್ಟು ಇವ್ರು ಜಯ ಅವ್ರು ಕೇಳ್ತಾ ಇರ್ತಾರೆ. ಪರಿಹಾರ ಹೇಳಿ ಅಮ್ಮ ಅಂತ ಕೇಳಿದಾಗ ಇವರು ಜೋಗ್ತಿ ಅಮ್ಮ ಹೇಳ್ತಾರೆ, ಸತ್ಯ ಅನ್ನೋದು ಖಾಲಿ ಜಾಗ, ಪಾಪ ಅನ್ನೋದು ತುಂಬ್ತಾ ಇರೋ ಕೊಡ, ನಿನ್ನ ಮಗ ಕಣ್ಣೀರು ಹಾಕ್ಸಿರೋ ಕಣ್ಣೀರಿನ ಪಾಪ ಶಾಪ ಎಲ್ಲನೂ ಅಳಿಸೋಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಇವಾಗ ದೇವರೇ ನಿನ್ನ ಮಗನಿಗೆ ಒಳ್ಳೆ ದಾರಿ ತೋರಿಸ್ತಾನೆ ಅಂತ ಹೇಳಿ, ಏನಂದರೆ ನೀವು ಅಂದರೆ ಬಂದ ಎಲ್ಲಿ ಬೆಸ್ತಿತ್ತೋ ಅಲ್ಲೇ ಮತ್ತೆ ಬಂದ ಬೆಸೆಯುತ್ತೆ ಅಂತ ಹೇಳ್ಬಿಟ್ಟು, ಇನ್ನು ನಾನು ಬರ್ತೀನಿ ಅಂತ ಈ ಕಡೆ ಜೋಗ್ತಿ ಅಮ್ಮ ಹೋಗ್ತಾರೆ. ಜೋಗ್ತಿ ಅಮ್ಮ ಹೋದಾಗ ಈ ಕಡೆ ಸತ್ಯಮೂರ್ತಿಯವ್ರು ಏನೋ ಹೇಳಿದ್ರು, ಅವ್ರಿಗೇನೋ ಒಂದು ಸತ್ಯ ಹೇಳಿದ್ರು, ಏನೋ ಒಂದು ಆಗುತ್ತೆ ಅಂತ ಹೇಳಿದ್ರು, ಪರಿಹಾರ ಹೇಳಿದ್ರು, ಬಟ್ ಅದು ಅರ್ಥನೇ ಆಗಲಿಲ್ಲ, ಅರ್ಥ ಆಗೋ ಥರ ಹೇಳ್ಬೇಕಲ್ವಾ ಅಂತ ಹೇಳ್ತಾರೆ. ಹಾಗಾದರೆ ಪರಿಹಾರ ಇದೆ ಅಂದಂಗೆ ಆಯಿತು ಅಂತ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ಮೇಷ್ಟ್ರು ಹೇಳ್ತಾರೆ, ಅದು ಅರ್ಥ ಆಯಿತು ನನಗೆ, ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಅವರು ಬಂದ ಎಲ್ಲಿ ಬೆಸ್ತಿತ್ತೋ ಅಲ್ಲೇ ಅವ್ರನ್ನ ಬಂದ ಮಾಡಬೇಕು, ಅಂದರೆ ಅಲ್ಲಿ ಕರ್ಕೊಂಡು ಹೋದರೆ ಇದಾಗುತ್ತೆ ಅಂತ ಹೇಳಿದ್ರು ಅವರು ವಿಕ್ರಮ್ ಹೋಗಿ ಎಲ್ಲಿ ತಾಳಿ ಕಟ್ಟಿದ್ನೋ, ವೇದನ ಎಲ್ಲಿ ತಾಳಿ ಕಟ್ಟಿದ್ನೋ ಅಲ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಡೋಗಿ ಇದು ಮಾಡಬೇಕು ಅಂತ ಹೇಳ್ತಾರೆ. ಕರ್ಕೊಂಡು ಹೋದರೆ ಅಲ್ಲಿ ನೆನಪು ಬರ್ಬೋದು ಅವಳಿಗೆ ಅಂತ ಹೇಳಿದ್ರು ಅವರು ಅಂತ ಹೇಳ್ತಾರೆ. ಸರಿ ಆಯಿತು, ಹಾಗಂದ್ರೆ ಈ ಪ್ರೀತಮನ್ನು ಕೆಟ್ಟ ಹುಳ ಒಪ್ಪಬೇಕಲ್ಲ ಇದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸತ್ಯಮೂರ್ತಿ ಅವರು. ಅದನ್ನು ಹೇಗಾದರೂ ಮಾಡಿ ಒಪ್ಪಿಸ್ಬೇಕು, ನನ್ನ ಮೊಮ್ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲೇಬೇಕು ಅಂತ ಈ ಕಡೆ ಅಜ್ಜಿ ಕೂಡ ಹೇಳ್ತಾರೆ. ಸರಿ ಆಯಿತು, ಹಾಗಂದ್ರೆ ಹೋಗೋಣ ಬನ್ನಿ, ಬೇಗ ಕರ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ. ಈ ಕಡೆ ನಾನು ವಿಕ್ರಮ್ ಎಲ್ಲಿದ್ದಾನೆ ಅಂತ ನೋಡ್ತೀನಿ, ವಿಕ್ರಮ್ ಎಷ್ಟೊತ್ತಾಯ್ತು ಎಲ್ಲೋ ಕೂತಿರ್ತಾನೆ, ಅವನು ಎಲ್ಲೋ ಬೇಜಾರಾಗಿ ಕೂತಿರ್ತಾನೆ ಅಂತ ಹೇಳ್ಬಿಟ್ಟು ಜಯ ಅವರು, ನಾನು ಕರ್ಕೊಂಡು ಬರ್ತೀನಿ ಬಿಡಿ ಅಂತ ಈ ಕಡೆ ಒಳಗಡೆ ಬರ್ತಾರೆ. ಒಳಗಡೆ ಬಂದ್ಬಿಟ್ಟು ಇವರು ವೇದನ್ ರೂಮಲ್ಲಿ ಮಲ್ಕೊಂಡಿರ್ತಾನಲ್ವ ಅವನು ವಿಕ್ರಮ್ನ ಮಾತಾಡಿಸ್ಬಿಟ್ಟು, ಎದ್ದೇಳು, ಇಲ್ಲಿ ಮಲ್ಕೊಂಡಿದೆಯಲ್ಲ ಅಂತ ಹೇಳಿದ್ರೆ, ಅಮ್ಮ ನಾನು ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀನಮ್ಮ, ಏನಮ್ಮ ಎಲ್ಲ ಹೇಳ್ಬಿಟ್ನೇನಮ್ಮ ನಾನು, ಅವಳಿಗೆ ಸತ್ಯ ಎಲ್ಲ ಗೊತ್ತಾಯ್ತಾ, ವೇದಂಗೆ ಸತ್ಯ ಏನು ಗೊತ್ತಾಯ್ತು ಅನ್ಸುತ್ತಮ್ಮ ಅಂತ ಹೇಳಿದಾಗ, ನೀನೇನು ಹೇಳಿಲ್ಲ, ಬಾರೋ ಮೊದಲು ಹೊರಗಡೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡ್ಬರ್ತಾರೆ. ಹೊರಗಡೆ ಕರ್ಕೊಂಡ್ಬಂದು, ನೀನೇನು ಹೇಳಿಲ್ಲ ಅವಳಿಗೆ, ಅವಳು ಮಲಗಿದಾಳೆ ಬಿಡು, ಪರವಾಗಿಲ್ಲ ಮಲ್ಕೊಳ್ಳಿ ಅವಳು ಅಂತ ಹೇಳ್ಬಿಟ್ಟು, ನೀನು ಮೊದಲು ಸ್ನಾನ ಮಾಡಿ ಬಾ, ಹೋಗು, ನಿಂಗೊಂದು ಸತಿ ಹೇಳ್ತೀನಿ ನಾನು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಮ್ಮ ಏನಮ್ಮ 6 ಗಂಟೆ ಉಳಿದಿರೋದಮ್ಮ, ಇವಾಗ ಹೆಂಗಮ್ಮ ಮಾಡೋದು, ನನ್ನ ವೇದನೆ ಹೆಂಗಾದರೂ ಮಾಡಿ ನಾನು ಕಾಪಾಡ್ಕೋಬೇಕು
ಉಳಿಸ್ಕೋಬೇಕಮ್ಮ ಅಂತ ಹೇಳ್ತಾರೆ. ಅದೆಲ್ಲ ವೇದನ ಹೆಂಗಾದ್ರೂ ಉಳಿಸ್ಕೊಳ್ಳೋದ್ ಬಗ್ಗೆ ನಮಗೆ ಗೊತ್ತಾಯ್ತು, ಹೋಗು ಹೋಗು ಬೇಗ ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆ ಕಡೆ ಎಲ್ಲರೂ ಹೋಗ್ತಾರೆ. ಹೋದಾಗ ಇವರು ಎಲ್ಲರೂ ಮಾತಾಡ್ಕೊಂಡು ಇದು ಮಾಡ್ತಾ ಇರ್ತಾರೆ. ಈ ಕಡೆ ಸತ್ಯಮೂರ್ತಿ ಅವರು ಕೂಡ ಒಂದು ಕಡೆ ಅಳ್ಕೊಂಡು ನಿಂತಿರ್ತಾರೆ, ಹತ್ಕೊಂಡು ನಿಂತಿರ್ತಾರೆ. ಈ ಕಡೆ ಅಜ್ಜಿ ಬಂದ್ಬಿಟ್ಟು ಏನಾಯ್ತು ಸತ್ಯ, ಏನಾಯ್ತು ನಿನಗೆ, ಯಾಕೋ ಈಗ ಮಾತಾಡ್ತಾ ಇದೆಯಾ, ಏನಾಯ್ತು ಅಂತ ಕೇಳ್ತಾರೆ. ಕೇಳಿದಾಗ ಅದು ಏನಮ್ಮ ಮಾಡೋದು, ಈ ಥರ ಆಗ್ತಾ ಇದೆಯಲ್ಲ, ನಮ್ಮ ವೇದ ನನ್ನಿಂದ ದೂರ ಹೋಗ್ತಾಳೇನಮ್ಮ, ಇವರು ಅಳಿಯಂದ್ರು ಕೂಡ ಅವನನ್ನು ಸಾಯಿಸ್ಬಿಟ್ಟು ಇದು ಮಾಡ್ತೀನಿ ಅಂತಾರೆ. ಅವು ಅಳಿಯಂದ್ರು ಸಾಯಿಸ್ಬಿಟ್ರೆ ಅವರು ಜೈಲಿಗೆ ಹೋಗ್ಬಿಡ್ತಾರೆ. ಏನಮ್ಮ ಮಾಡಲಿ ನಾನು, ಅದೇ ಅಲ್ಲಮ್ಮ ನನ್ನ ಆಸೆ ಇರೋದು ಅವರೆಲ್ಲ ಇಬ್ಬರು ಚೆನ್ನಾಗಿರಬೇಕು, ಇಬ್ಬರು 100 ಕಾಲ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಈ ಯಾಕಮ್ಮ ಹೀಗಾಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಅಜ್ಜಿ ಏನು ಹೇಳ್ತಾರೆ ಅಂದರೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಕಣೋ, ನೀನೇನು ಯೋಚನೆ ಮಾಡಬೇಡ, ನಮ್ಮ ವೇದ ಒಳ್ಳೆ ಮನುಷ್ಯಳು, ಅವಳಿಗೆ ಒಳ್ಳೇದೇ ಆಗುತ್ತೆ, ನೀನು ಚಿಂತೆ ಮಾಡಬೇಡ ಬಿಡು ಅಂತ ಹೇಳಿದಾಗ, ಅಮ್ಮ ಹೀಗೆ ಪ್ಲ್ಯಾನ್ ಮಾಡಿದ್ರೆ ಹೇಗಮ್ಮ ಅಂತ ಹೇಳ್ಬಿಟ್ಟು ಅವರೊಂದು ಪ್ಲ್ಯಾನ್ ಹೇಳ್ತಾರೆ. ಅಜ್ಜಿ ಇದೇ ಥರ ಮಾಡೋಣ, ಒಳ್ಳೇದಾಗುತ್ತೆ, ಇದೇ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಜ್ಜಿ ಒಳಗಡೆ ಬೈಕೊಂಡು ಒಳಗಡೆ ಬರ್ತಾರೆ. ಒಳಗಡೆ ಬಂದ್ಬಿಟ್ಟು ನನ್ನ ಮೊಮ್ಮಗಳು ಏನಾದರೂ ಪರವಾಗಿಲ್ಲ, ಯಾರೇನಾದರೂ ಪರವಾಗಿಲ್ಲ, ನಾನು ದೇವಸ್ಥಾನ ಕರ್ಕೊಂಡು ಹೋಗಬೇಕು, ನನ್ನ ಮೊಮ್ಮಗಳು ಸರಿ ಆಗಲೇಬೇಕು ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ. ಆ ಕಡೆಯಿಂದ ವಿಕ್ರಮ್ ಬರ್ತಾರೆ. ಏನಜ್ಜಿ ಏನೋ ಪ್ಲ್ಯಾನ್ ಮಾಡ್ದಂಗಿದೆ, ಏನೋ ದೇವಸ್ಥಾನ ಅಂತ ಇದ್ರಿ, ಏನೋ ಪ್ಲ್ಯಾನು ಅಂತ ಕೇಳ್ತಾರೆ. ಜಯ ರೇ ಮುಚ್ಚೋ ಬಾಯಿ, ನೀನು ಪ್ಲ್ಯಾನ್ ಮಾಡೋದಾದ್ರೆ ಆದರೆ ಆಗುತ್ತೆ, ನಾವು ಪ್ಲ್ಯಾನ್ ಮಾಡೋದಾಗಲ್ವಾ, ನೀನು ಬೇರೆಯವ್ರ ಹೆಂಡ್ತಿನ ಹೊಡ್ಕೊಂಡು ಹೋಗ್ಬೋದು, ನಮ್ಮ ಸೊಸೆನ ನಮ್ಮ ಮನೇಲಿ ಇಟ್ಕೋಬೇಕು ಅಂದರೆ ನಾವೇನಾದ್ರು ಪ್ಲ್ಯಾನ್ ಮಾಡಬಾರ್ದಾ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಅಜ್ಜಿ ಕೂಡ ರಾಂಗ್ ನಂಬರ್ ಸುಮ್ಮನೆ ಇರೋ ಅಂತ ಹೇಳ್ತಾರೆ. ಓ ಏನು ಪ್ಲ್ಯಾನು ಅಂತ ಹೇಳ್ಬಿಟ್ಟು ಈ ಕಡೆ ಮತ್ತೆ ಪ್ರೀತಮ್ಮು ಈಗ ಏನಾದ್ರು ಹೋಗೋ ಟೈಮಲ್ಲಿ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ನೋಡಿ ಸರಿ ಇರಲ್ಲ ಅಂತ ಹೇಳ್ತಾರೆ. ಸರಿ ಇರಲ್ಲ ಅಂದಾಗ ಈ ಕಡೆ ಎಲ್ಲರೂ ಏನು ಪ್ಲ್ಯಾನ್ ಮಾಡೋದು ಅಂದರೆ, ಇವಾಗ ನಾವು ಪ್ಲ್ಯಾನ್ ಮಾಡ್ತೀವಿ ಕಣೋ, ನಮ್ಮ ವೇದನ ಉಳಿಸ್ಕೋಬೇಕಂದ್ರೆ ಪ್ಲ್ಯಾನ್ ಮಾಡೇ ಮಾಡ್ತೀವಿ, ಎಷ್ಟು ಪಾಪ ತುಂಬೋಗಿದೆ ನಿಂದು, ಕೈಕಾಲು ಹೋಗ ನಿಂದು ಅಂತ ಹೇಳ್ಬಿಟ್ಟು ಅಜ್ಜಿ ಎಲ್ಲ ಬೈತಾ ಇರ್ತಾರೆ. ಅಜ್ಜಿ ಬೈದಾಗ ಈ ಕಡೆ ಪ್ರೀತಮ್ ಅವ್ರು ಏನು ಹೇಳ್ತಾರೆ ಅಂದರೆ, ನೀನೇನು ಬೈದ್ರು ಅಷ್ಟೇ ಅಜ್ಜಿ, ಏನೋ ಹೇಳ್ತಾರಲ್ಲ, ವೇದ ಹೇಳೋಕ್ಕಷ್ಟೇ ಚಂದ, ಮಾತು ಕೇಳೋಕ್ಕಷ್ಟೇ ಚಂದ, ಆದರೆ ಮಾತುಗಳು ಅದು ನಿಜ ಆಗಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ನೀನು ವೇದವಾಕ್ಯ ಇದ್ದಂಗೆ ನೀನು, ಆದರೆ ಅದು ನಡೆಯೋದಿಲ್ಲ, ಸುಮ್ಮನೆ ಅದು ಬುಕ್ಕಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹೇಳಿದಾಗ ಈ ಕಡೆ ಈ ಪ್ರೀತಮ್ ಏನು ಹೇಳ್ತಾನೆ ಅಂದರೆ, ನಾಳೆ ನಾವು ಏನು ಮಾಡೋದು ಚಟ್ಟ ಅಂದರೆ ಅವನಿಗೆ ಅರ್ಥ ಆಗಲ್ಲ ಕಣೋ, ಅವನಿಗೆ ಒಂದು ತಲೆ ಮೇಲೆ ಕೊಟ್ಟೆ ಹೇಳಬೇಕು, ಅವಾಗ ಅರ್ಥ ಆಗಲ್ಲ ಅವನಿಗೆ ಅಂತ ಹೇಳ್ತಾರೆ. ಸುಮ್ಮನೆ ಇರು ಅಂತ ಈ ಕಡೆ ಪ್ರೀತಮ್ ಕೂಡ ಹೇಳ್ತಾರೆ. ಪ್ರೀತಮ್ ಹೇಳಿದಾಗ ಅಷ್ಟೊತ್ತಿಗೆ ಆ ಕಡೆಯಿಂದ ವೇದ ಬರ್ತಾರೆ. ವೇದ ಬಂದ್ಬಿಟ್ಟು ಪ್ರೀತಮ್ ನಾವು ಬೇಗ ಬರ್ತೀವಿ ಅಲ್ವಾ, ಫಾರಿನಿಂದ ಬೇಗ ಬರ್ತೀವಿ ಅಲ್ವಾ ಅಂತ ಈ ಕಡೆ ಪ್ರೀತಮ್ನ ಕೇಳ್ತಾಳೆ. ಅಯ್ಯೋ ವೇದ, ಬೇಗ ಬರ್ತೀವಿ ನಾವು, ನಿಂಗೆ ನೆನಪು ಬಂದ ಕೂಡಲೇ ಬೇಗ ಬಂದ್ಬಿಡ್ತೀವಿ ಅಂತ ಈ ಕಡೆ ಪ್ರೀತಮ್ ಕೂಡ ಹೇಳ್ತಾರೆ. ಹೇಳಿದಾಗ ಆಯಿತು ಸರಿ, ನಾನು ನಿಮ್ಗೆಲ್ಲರಿಗೂ ಏನೋ ಒಂದು ಹೇಳಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಒಂದೇ ಕಡೆ ಇದು ಮಾಡ್ತಾರೆ. ಏನು ವೇದ ಏನು ಅಂತ ಕೇಳ್ತಾರೆ ಇವರು, ಎಲ್ಲರೂ ಕೇಳ್ತಾರೆ. ಕೇಳಿದಾಗ ಇಲ್ಲೆಲ್ಲರೂ ಉಮಾಮಹೇಶ್ವರಿ ದೇವಸ್ಥಾನ ಇದೆನಾ, ನಾನು ಅಲ್ಲಿ ಹೋಗಬೇಕು, ಆ ದೇವಸ್ಥಾನ ನಾನು ನೋಡಬೇಕು ಅನ್ನಿಸ್ತಾ ಇದೆ, ಅಲ್ಲಿ ಹೋಗೋಣವಾ ಅಂತ ಕೇಳ್ತಾರೆ. ಆವಾಗ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಮುಂದಿನ ಸಂಚಿಕೆಯನ್ನು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.